ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಸದ್ಗುರು ಸಿದ್ಧಾರೂಢರ ಆಶ್ರಮದೊಳಗೆ ನಿರಂತರವಾಗಿ ಶಾಸ್ತ್ರ ಶ್ರವಣ ಕೀರ್ತನ ಭಜನೆ ನಡೀತಾ ಇತ್ತು. ಇಂಥ ಕಾಲದೊಳಗೆ ಅಲ್ಲೇ ಹುಬ್ಬಳ್ಳಿಯ ಸಮೀಪದೊಳಗೆ ಕುರಂದಕೊಪ್ಪ ಅಂತಕ್ಕಂಥ ಒಂದು ಗ್ರಾಮ. ಆ ಗ್ರಾಮದೊಳಗೆ ಬಸಪ್ಪ ಮತ್ತು ದಾನವ್ವ ಅಂತಕ್ಕಂಥ ಇಬ್ಬರು ದಂಪತಿಗಳು ಅನೋನ್ಯದಿಂದ ಜೀವನವನ್ನು ಸಾಗಿಸ್ತಾ ಇದ್ದರು. ಆದ್ರೆ ಆ ದಾನವ್ವ ಅಂತಕ್ಕಂಥ ಹೆಣ್ಣು ಮಗಳಿಗೆ ಗರ್ಭಧಾರಣೆ ಆಗಿ 9 ಮಾಸ ತುಂಬಿದಾಗ ಆ ಇಬ್ಬರು ದಂಪತಿಗಳಿಗೆ ಬಹಳ ಸಂತೋಷ ಆಯ್ತು, ಹರ್ಷ ಆಯ್ತು. ಅತೀವ ಉತ್ಸಾಹದಿಂದ ನಮ್ಮ ಮನೆಗೆ ನಮ್ಮ ವಂಶೋದ್ಧಾರಕ ಹುಟ್ಟಿ ಬರ್ತಾನೋ ಅಂತೇಳಿ ತಿಳ್ಕೊಂಡು ಅವರು ಬಹಳ ಆನಂದವಾಗಿದ್ದರು. ಆದ್ರೆ 9 ತಿಂಗಳ ಆ ದಾನವ್ವಗ ತುಂಬಿದ ಮ್ಯಾಲೆ ಅವಳಿಗೆ ಹೆರಿಗೆ ಆಗದನ ಅವಳ ಗರ್ಭ ತನ್ನಷ್ಟಕ್ಕೆ ತಾನ ಜೀರ್ಣ ಆಗಿ ಹೋಗಿಬಿಡ್ತೈತಿ. ಅಂಥ ದಾನವ್ವ ಕಾಲಾಂತರದೊಳಗೆ ಪುನಃ ಮತ್ತೆ ಗರ್ಭಧಾರಣೆಯನ್ನು ಮಾಡ್ತಾಳೆ. ಮಾಡಿದಾಗ ಇನ್ನೊಮ್ಮೆ ಸಹ ಆ 9 ತಿಂಗಳು ಆಗೋತ್ಕೆನ ಅವಳ ಗರ್ಭದೊಳಗಿದ್ದಂಥ ಆ ಕೂಸು ಅಲ್ಲೇ ಜೀರ್ಣ ಆಗಿ ಹೋಕ್ಕತಿ. ಹಂಗೆ 2ನೇ ಸಲನೂ ಆ ಹೆಣ್ಣು ಮಗಳಿಗೆ 9 ಮಾಸ ತುಂಬಿದ ಮ್ಯಾಲೂ ಕೂಡ ಏನಾಗೋದಿಲ್ಲ ಅಂತಂದ್ರೆ ಹೆರಿಗೆ ಅನ್ನುವಂಥದ್ದು ಆಗೋದಿಲ್ಲ. ಇಂಥ ಟೈಮ್ದೊಳಗೆ ಆ ಹೆಣ್ಣು ಮಗಳು ಮತ್ತೆ 3ನೇ ಸಾರ್ತಿ ಗರ್ಭವನ್ನು ಧರಿಸ್ತಾಳೆ. ಈ ಸಮಯದೊಳಗೆ ಆ ದಾನವ್ವಗ ಒಬ್ಬ ಸಿದ್ಧಾರೂಢರ ಶಿಷ್ಯಳಾಗಿರ್ತಕ್ಕಂಥ ಒಬ್ಬ ಹೆಣ್ಣು ಮಗಳು ಆ ದಾನವ್ವಗ ಭೇಟಿಯಾದಾಗ ಆ ದಾನವ್ವ ಆ ಹೆಣ್ಣು ಮಗಳಿಗೆ ತನ್ನ ಒಂದು ಈ ಮಕ್ಕಳ ಬಗ್ಗೆ ಇರ್ತಕ್ಕಂಥ ವೃತ್ತಾಂತವನ್ನೆಲ್ಲ ಸಂಪೂರ್ಣವಾಗಿ ಹೇಳ್ತಾಳೆ. ಆವಾಗ ಇದನ್ನು ಕೇಳಿಸಿಕೊಂಡಂಥ ಆ ಸಿದ್ಧಾರೂಢರ ಭಕ್ತಿಯಾಗಿರ್ತಕ್ಕಂಥ ಆ ಶಿಷ್ಯೆ ಏನು ಹೇಳ್ತಾಳು ಅಂತಂದ್ರೆ, ಹುಬ್ಬಳ್ಳಿಯೊಳಗೆ ಸಿದ್ಧಾಶ್ರಮ ಐತಿ, ಅಲ್ಲೇ ಸದ್ಗುರು ಸಿದ್ಧಾರೂಢರು ಅಂತೇಳಿ ಒಬ್ಬರು ಸ್ವಾಮಿಗಳು ಅದಾರು. ಬಂದಂಥ ಭಕ್ತರ ಕಷ್ಟಗಳನ್ನು ನಿವಾರಣೆ ಮಾಡ್ತಾರೋ, ಅದಕ್ಕೆ ಅವರು ಮಹಾತ್ಮರದಾರು. ಬಂದಂಥ ಎಲ್ಲ ಭಕ್ತರ ಸಂಕಷ್ಟಗಳನ್ನು ಪರಿಹರಿಸಿ ಅವರಿಗೆ ಕಲ್ಯಾಣ ಮಾಡ್ತಾರೋ. ನೀವಾದರೂ ಕೂಡ ಇಬ್ಬರು ದಂಪತಿಗಳು ಅವರ ಹತ್ತಿರ ಹೋಗಿ ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನಿಮ್ಮ ಕೋರಿಕೆಯನ್ನು ಅವ್ರ ಹತ್ರ ಬೇಡ್ಕೊಳ್ರಿ. ಅಂದ್ರೆ ಅವರು ನಿಮಗೆ ನಿಮ್ಮ ಆಸೆ ಈಡೇರುವಂಗೆ ಆಶೀರ್ವಚನವನ್ನು ಕೊಡ್ತಾರೋ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ದಾನವ ಕೇಳ್ತಾಳು, ನಮಗೆ ಮಕ್ಕಳು ಅವರಿಂದ ಅಕ್ಕವು ಅಂತಂದ್ರೆ ನಾವು ಸಾಕಷ್ಟು ಶ್ರೀಮಂತರಿದ್ದೀವಿ. ನಮ್ಮ ಮನೆಯೊಳಗೆ ರೊಕ್ಕ ರೂಪಾಯಿ ಬೆಳ್ಳಿ ಬಂಗಾರ ದವಸ ಧಾನ್ಯ ಎಲ್ಲ ಆ ಪರಮಾತ್ಮ ಕೊಟ್ಟಾನು. ಅದಕ್ಕೆ ಅವರು ನಮಗೆ ಪುತ್ರ ಸಂತಾನಕ್ಕಾಗಿ ಆಶೀರ್ವಾದ ಮಾಡೋ ಸಲುವಾಗಿ ಅವ್ರು ಏನು ತಗೋತಾರೋ ಅಂತೇಳಿ ಕೇಳ್ತಾಳೆ. ಆವಾಗ ಆ ಸದ್ಗುರು ಸಿದ್ಧಾರೂಢರ ಶಿಷ್ಯ ಹೇಳ್ತಾಳೆ, ತಾಯಿ ದಾನವ್ವ ಅವರು ಏನೂ ಬೇಡೋದಿಲ್ವ, ಅವ್ರಿಗೆ ಬೇಕಾದದ್ದು ನಿರ್ಮಲವಾಗಿರ್ತಕ್ಕಂಥ ಭಕ್ತಿ ನಿಮ್ಮ ಚಿತ್ತವನ್ನು ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಕೊಂಡು ಆ ಸದ್ಗುರುವಿಗೆ ನೀವು ಶರಣ ಹೋದದ್ದ ಕರೆ. ಆದ್ರೆ ಆತ ನೀವು ಶ್ರೀಮಂತರದಿರಿ ಅಥವಾ ಬಡವರದಿರಿ ಅನ್ನುವಂಥದ್ದನ್ನು ಯಾವುದನ್ನೂ ನೋಡ್ದನ ಯಾರ ದುಃಖದೊಳಗದಾರ, ಯಾರ ಸಂಕಟದೊಳಗದಾರ ಅಂಥವರ ಸಂಕಟವನ್ನು ಪರಿಹಾರ ಮಾಡುವಂಥ ಕಾಯಕವನ್ನು ಮಾತ್ರ ಆತ ಮಾಡ್ತಾನೆ. ಅದಕ್ಕಾಗಿ ಆತ ಏನೋ ಹಣವನ್ನಾಗಲಿ ಬೆಳ್ಳಿ ಬಂಗಾರವನ್ನಾಗಲಿ ಯಾವುದನ್ನು ಏನೂ ಬೇಡೋದಿಲ್ಲ. ನಿಮ್ಮಿಂದ ಆತ ಭಕ್ತಿಯನ್ನು ಮಾತ್ರ ಬೇಡ್ತಾನು ಅಂತೇಳಿ ತಿಳ್ಕೊಂಡು ಹೇಳಿದಾಗ
ಸಾಯಂಕಾಲದೊಳಗೆ ಆ ದಾನವನ ಪತಿಯಾಗಿರ್ತಕ್ಕಂಥ ಬಸಪ್ಪ ಮನೆಗೆ ಬರ್ತಾನೆ. ಆವಾಗ ಆ ದಾನವ ಸದ್ಗುರು ಸಿದ್ಧಾರೂಢರ ವೃತ್ತಾಂತವನ್ನು ತನ್ನ ಗಂಡನ ಮುಂದೆ ಹೇಳಿ ಇಬ್ಬರು ಕೂಡ ನಾವು ಆ ಸದ್ಗುರುವಿನ ದರ್ಶನಕ್ಕೆ ಹೋಗೋಣ ನಡ್ರಿ ಅಂತೇಳಿ ತಿಳ್ಕೊಂಡು ನಿರ್ಧಾರ ಮಾಡಿಕೊಂಡು ಮರುದಿವಸ ಬೆಳಿಗ್ಗೆ ಹಣ್ಣು ಹಂಪಲುಗಳನ್ನು ತೆಗೆದುಕೊಂಡ ತಾಂಬೂಲಾದಿಗಳನ್ನು ತೆಗೆದುಕೊಂಡ ಸದ್ಗುರು ಸಿದ್ಧಾರೂಢರ ಆಶ್ರಮಕ್ಕೆ ಅವರು ಬರ್ತಾರೆ. ಸಂಜೆ ಅಷ್ಟೊತ್ತಿಗೆ ಬಂದ ಸಿದ್ಧಾಶ್ರಮವನ್ನು ತಲುಪ್ತಾರೆ. ಆವಾಗ ಸಿದ್ಧಾಶ್ರಮದೊಳಗೆ ಶಾಸ್ತ್ರ ಪ್ರವಚನ ನಡೆದಿತ್ತು. ಅದು ಮುಗಿಯುವವರೆಗೂ ಕುಳಿತು ಕೇಳಿಕೊಂಡ ನಂತರ ಅಲ್ಲಿ ಸೇರಿದಂಥ ಭಕ್ತ ಜನ ಎಲ್ಲ ಮಂಗಳಾರತಿಯನ್ನು ತೀರಿಸಿ ಸದ್ಗುರುಗಳಿಗೆ ನಮಸ್ಕಾರವನ್ನು ಮಾಡಿ ತಮ್ಮ ತಮ್ಮ ಮನೆಗೆ ಹೋಗುವಂಥವರಾದರು. ಕೊನೆಯದಾಗಿ ಈ ಇಬ್ಬರೂ ದಂಪತಿಗಳು ಹೋಗಿ ಆ ಸದ್ಗುರುಗಳಿಗೆ ನಮಸ್ಕಾರ ಮಾಡಿದಾಗ ಅಪರಿಚಿತವಾಗಿರ್ತಕ್ಕಂಥ ಮುಖವನ್ನು ನೋಡಿದಂಥ ಸದ್ಗುರು ಸಿದ್ಧಾರೂಢರು, ನೀವು ಎಲ್ಲಿಂದ ಬಂದ್ರಿ, ಯಾವ ಕೆಲಸಕ್ಕಾಗಿ ಯಾವ ಕಾರಣಕ್ಕಾಗಿ ಇಲ್ಲಿ ಆಶ್ರಮಕ್ಕೆ ಬಂದಿರಿ ನೀವು ಅಂತೇಳಿ ಕೇಳಿದಾಗ ಆ ಬಸಪ್ಪ ಅಂತಕ್ಕಂಥ ಭಕ್ತ ಸದ್ಗುರುವಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ಹೇಳ್ತಾನೆ, ತನ್ನ ಹೆಂಡತಿಗೆ ಆದಂಥ 2 ಗರ್ಭಾವಸ್ಥೆಗಳು ಜೀರ್ಣವಾಗಿ ಹೋದದ್ದನ್ನು ಹೇಳಿ, ಈಗ ನನ್ನ ಹೆಂಡತಿ 3ನೇ ಸರ್ತಿ ಗರ್ಭವನ್ನು ಧರಿಸ್ಯಾಳು. ಆದ ಕಾರಣ ಈ 3ನೇ ಗರ್ಭದಲ್ಲಿ ಆದರೂ ನಮ್ಮ ವಂಶ ಉದ್ಧಾರ ಮಾಡುವಂಥ ಒಬ್ಬ ಸತ್ಪುತ್ರ ಹುಟ್ಟಿ ಬರಲಿ, ಆತ ದೀರ್ಘಾಯುಷ್ಯವಾಗಿ ಜೀವನ ನಡೆಸಲಿ ಅಂತೇಳಿ ತಿಳ್ಕೊಂಡು ತಮ್ಮ ಆಶೀರ್ವಾದ ಬೇಡೋ ಸಲುವಾಗಿ ಬಂದೇವ್ರಿಪ್ಪ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಸದ್ಗುರು ಸಿದ್ಧಾರೂಢರು ಹೇಳ್ತಾರೆ, ಹೇ ಬಸಪ್ಪ, ನೀ ಭಾಳ ಪುಣ್ಯವಂತದೀಪ, ನೀನು ಭಾಳ ಪುಣ್ಯ ಮಾಡಿ, ಅದಕ್ಕೆ ಈ ಸಲ ನಿನ್ನ ಹೆಂಡತಿ ಹೊಟ್ಟೆಯೊಳಗೆ ಸತ್ಪುತ್ರನ ಜನಿಸಿ ಬರ್ತಾನ. ಆದ್ರೆ ಆತ ಮಹಾ ತಪೋನಿಧಿ ಅದಾನಪ್ಪ, ತಪಸ್ವಿ ಅದಾನು. ಅದಕ್ಕೆ ಅವನಿಗೆ ನಿಮ್ಮ ಮನೆ ಮಾರು ಶ್ರೀಮಂತಿಕೆ ಸಂಸಾರ ಯಾವುದೂ ಅವನಿಗೆ ಸೇರೋದಿಲ್ಲ. ಅದಕ್ಕೆ ಆತ ಏನು ಮಾಡ್ತಾನೋ ಅಂತಂದ್ರೆ, ಹುಟ್ಟಿದ ತಕ್ಷಣ ಸಾಧು ಸತ್ಪುರುಷರ ಮಧ್ಯದೊಳಗೆ ಹೋಗಿ ಇರ್ತಾನೋ, ಅವ ಮುಂದೆ ನಿಮಗೆಂದು ಭೇಟಿ ಸಹ ಆಗಾಕಿಲ್ಲ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ದಂಪತಿಗಳು 3ನೇ ಗರ್ಭದೊಳಗೆ ನಮಗೆ ಮಗ ಹುಟ್ಟಿ ಬರ್ತಾನೋ ಅಂತಕ್ಕಂಥ ಮಾತನ್ನು ಕೇಳಿದಂಥ ಆ ದಂಪತಿಗಳು ಮನಸ್ಸಿನೊಳಗನ ಸಂತೋಷಪಟ್ಟರು, ಆನಂದಪಟ್ಟರು. ಆವಾಗ ಸದ್ಗುರು ಸಿದ್ಧಾರೂಢರು ಅವರಿಗೆ ಭೋಜನವನ್ನು ಮಾಡಿಸಿ ಊರಿಗೆ ಕಳಿಸುವಂಥವರಾದರು. ಹಿಂಗೆ ಈ ಇಬ್ಬರು ದಂಪತಿಗಳು ತಮ್ಮ ಊರಿಗೆ ಬಂದ ಸದ್ಗುರು ಚಿಂತನೆಯನ್ನು ಮಾಡ್ತಾ ಆನಂದದಿಂದ ಕಾಲ ಕಳೀತಿದ್ದರು. ಆವಾಗ ಆ ಹೆಣ್ಣು ಮಗಳಿಗೆ 9 ಮಾಸ ತುಂಬಿದ್ವು. ಇನ್ನೇನು ಹೆರಿಗೆಯ ಸಮಯ. ಆ ಸಮಯದೊಳಗೆ ಒಂದು ಚಮತ್ಕಾರ ಅಲ್ಲಿ ನಡೀತೈತಿ. ಅದೇನಪ್ಪ ಅಂತಂದ್ರೆ, ಒಂದು ದಿನ ರಾತ್ರಿ ಆ ದಾನವ ಹಾಸಿಗೆ ಒಳಗೆ ಮಲಗಿಕೊಂಡು ನಿದ್ದೆ ಮಾಡ್ತಿರ್ತಾಳೆ. ಆವಾಗ ಆ ಹೆಣ್ಣು ಮಗಳಿಗೆ ವಿಚಿತ್ರವಾದಂಥ ಒಂದು ಕನಸು ಬೀಳ್ತೈತಿ. ಆ ಕನಸು ಏನಪ್ಪ ಅಂತಂದ್ರೆ, ಆ ಕನಸಿನೊಳಗನ ಅವಳಿಗೆ ಹೆರಿಗೆಯ ಬೇನೆ ಕಾಣಿಸ್ಕೊಳ್ತೈತಿ. ಆ ಹೆರಿಗೆಯ ಬೇನೆ ಕಾಣಿಸ್ಕೊಂಡಾಗ ಆ ದಾನವ್ವ ಆ ಬೇನೆಯ ಒಂದು ನೋವಿನಿಂದ ನರಳ್ತಾ ಸದ್ಗುರು ಸಿದ್ಧಾರೂಢರ ನಾಮಸ್ಮರಣೆಯನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾಳೆ. ಆವಾಗ ಆ ಸದ್ಗುರುಗಳು ಅವಳ ಸ್ವಪ್ನದಲ್ಲಿಯೇ ಅವಳಿಗೆ ಕಾಣಿಸ್ಕೊಳ್ತಾರೆ. ಕಾಣಿಸ್ಕೊಂಡಾಗ ಆ ದಾನವ್ವ ಸದ್ಗುರುಗಳನ್ನು ನೋಡ್ತಾ ನೋಡ್ತಾ ಆತನ ಒಂದು ಕೃಪಾ ಕಟಾಕ್ಷದಿಂದ ದಾನವ್ವ ಆ ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾಳೆ. ಇದು ಕನಸಿನೊಳಗೆ. ಆವಾಗ ಆ ಕನಸಿನಲ್ಲಿಯೇ ಅಲ್ಲಿ ಬಂದಂಥ ಸದ್ಗುರು ಸಿದ್ಧಾರೂಢರು ಆ ಕೂಸನ್ನು ಎತ್ತಿಕೊಂಡ ಆ ದಾನವ್ ಹೇಳ್ತಾರೋ, ಹೇ ಪತಿವ್ರತ ಸ್ತ್ರೀ ಆಗಿರ್ತಕ್ಕಂಥ ದಾನವ್ವ, ಇದು ಕನಸಂತ ತಿಳಿಬೇಡವ, ನಿನ್ನ ಮಗನನ್ನು ನಾ ತೆಗೆದುಕೊಂಡು ಹೋಗಿ ಬೇರೆ ಸ್ಥಾನದೊಳಗೆ ಅಂದ್ರೆ ಸಾಧು ಸತ್ಪುರುಷರ ಒಂದು ಸಂಘದೊಳಗೆ
ಪಾಲನೆ ಪೋಷಣೆಗೋಸ್ಕರವಾಗಿ ನಾನು ಇವನ್ನ ಇಡ್ತೀನಿ. ನಿಮಗೋಸ್ಕರವಾಗಿ ಎರಡನೆಯ ಮಗನನ್ನು ಪುತ್ರನನ್ನು ನಿಮಗೆ ನಾನು ಆಶೀರ್ವಾದ ಪೂರ್ವಕವಾಗಿ ಕೊಡ್ತೀನಿ. ಇದನ್ನು ನೀ ನಿಶ್ಚಯವಾಗಿ ನಂಬು, ನೀನು ಯಾವುದೇ ಕಾರಣಕ್ಕೂ ಚಿಂತೆಯನ್ನು ಮಾಡಬೇಡ ಅಂತೇಳಿ ತಿಳ್ಕೊಂಡ ಹೇಳ್ತಾ ಆ ಸದ್ಗುರುಗಳು ಚಿಂತನೆಯನ್ನು ಮಾಡ್ತಾ ಇರ್ರಿ, ಅಂದ್ರೆ ನಿಮಗೆ ವರ್ಷ ತುಂಬುದ್ರೊಳಗೆ ಎರಡನೇ ಮಗ ಜನಿಸ್ತಾನು ಅಂತೇಳಿ ತಿಳ್ಕೊಂಡ ಆ ದಾನವ್ವಗೆ ಈ ಪ್ರಕಾರವಾಗಿ ಆಶೀರ್ವಚನವನ್ನು ಕೊಟ್ಟ ಸದ್ಗುರು ಸಿದ್ಧಾರೂಢರು ಅಲ್ಲಿಂದ ಮಾಯವಾಗಿ ಹೊಕ್ಕಾರ. ಇಂಥ ಒಂದು ಸ್ವಪ್ನವನ್ನು ಕಂಡಂಥ ಆ ದಾನವ್ವ ಎಚ್ಚರಾಗಿ ನೋಡಿದರೆ ತನ್ನ ಹೆರಿಗೆಯ ಬೇನೆಯ ಚಿಹ್ನೆಗಳು ಕಾಣುವಂಥವಳಾದರು. ಆವಾಗ ಆ ದಾನವ್ವ ತನ್ನ ಪಕ್ಕದಲ್ಲಿ ಮಲಗಿಕೊಂಡಿದ್ದಂಥ ಹೆಣ್ಣು ಮಕ್ಕಳನ್ನು ಎಬ್ಬಿಸಿ ಕೇಳ್ತಾಳೆ. ಅವರು ಕೂಡ ಎದ್ದು ನೋಡಿ ಬಹಳ ಆಶ್ಚರ್ಯಪಟ್ಟ, ಎಲ್ಲಿ ನೋಡಿದರೂ ಕೂಸು ಕಾಣಿಸ್ವಲ್ದು, ಆದ್ರೆ ಇವಳಿಗೆ ಹೆರಿಗೆ ಮಾತ್ರ ಆಗೈತಿ, ಇದು ಏನು ಚಮತ್ಕಾರ ಅಂತೇಳಿ ತಿಳ್ಕೊಂಡ ಬಸಪ್ಪಗೆ ಈ ಒಂದು ಸುದ್ದಿಯನ್ನು ತಿಳಿಸ್ತಾರೆ. ಆವಾಗ ಎಲ್ಲರೂ ಕೂಡಿ ಆ ಕೂಸು ಎಲ್ಲಿ ಹೋಯ್ತು ಅಂತೇಳಿ ಹುಡುಕಾಕತ್ತರು. ಆವಾಗ ಆ ದಾನವ್ವ ತನ್ನ ಗಂಡನನ್ನು ಕರೆದ ತನ್ನ ಕನಸಿನ ಒಂದು ವಾರ್ತೆಯನ್ನು ಹೇಳಿ ಆ ಸದ್ಗುರುನಾಥ ಸಿದ್ಧಾರೂಢನೇ ನಮ್ಮ ಕೂಸನ್ನು ತೆಗೆದುಕೊಂಡು ಹೋದ ಅಂತೇಳಿ ತಿಳ್ಕೊಂಡ ಹೇಳಿದಾಗ ಆ ವಿಷಯ ಮೊದಲೇ ಇಬ್ಬರಿಗೂ ಗೊತ್ತಿದ್ದ ಕಾರಣ ಅವರು ವೃತ ಚಿಂತೆಯನ್ನು ಮಾಡಲಿಲ್ಲ. ಮುಂದೆ ಆದ್ರೆ ಆ ದಾನವ್ವಗೆ ಮಾತ್ರ ಹೆತ್ತ ಮಗನ ನಾನು ಕಳ್ಕೊಂಡೆ ಅಂತಕ್ಕಂಥ ಚಿಂತೆ ಸ್ವಲ್ಪ ಕಾಲ ಇತ್ತು. ಆದ್ರೆ ಅದು ಕಾಲು ಕೂಡಿ ಬಂದಂಗೆ ಅವಳು ಮರೆತು ಹೋದ್ಲು. ಮುಂದೆ ಕೆಲವು ದಿವಸ ಆದಮೇಲೆ ಆ ಇಬ್ಬರು ದಂಪತಿಗಳು ಸಿದ್ಧಾರೂಢರ ಹತ್ರ ಹೋಗಿ ನಡೆದ ಒಂದು ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಆವಾಗ ಆ ಸದ್ಗುರು ಸಿದ್ಧಾರೂಢರು ಹೇಳ್ತಾರೆ, ನಿಮ್ಮ ಹೊಟ್ಟೆಯೊಳಗೆ ಹುಟ್ಟಿದಂಥ ಆ ಮಹಾಪುರುಷ ಪುನರ್ಜನ್ಮಕ್ಕೆ ಬಂದಂಥ ಮಹಾ ತಪಸ್ವಿ ಅದಾನು. ಅದಕ್ಕೆ ಅವಾಗ ಸತ್ಸಂಗ ಬೇಕಾಗಿತ್ತು. ಅದಕ್ಕೆ ಆ ಸತ್ಸಂಗ ಆತನಿಗೆ ದೊರೀಲಿ ಅಂತೇಳಿ ತಿಳ್ಕೊಂಡ ಆತನನ್ನು ಒಂದು ಪವಿತ್ರ ಸ್ಥಾನಕ್ಕೆ ನಾವು ಕಳಿಸ್ಕೊಟ್ಟೆವಪ್ಪ, ಇಟ್ಟೇವು ಅವನಲ್ಲಿ. ಅಲ್ಲೇ ಆತ ಸುಖವಾಗಿ ಸಾಧು ಸತ್ಪುರುಷರ ಮಧ್ಯದೊಳಗೆ ಆತ ಬೆಳ್ಯಾಕತ್ತಾನು ಅಂತೇಳಿ ತಿಳ್ಕೊಂಡ ಹೇಳ್ತಾರೆ. ಅಲ್ಲದನ ನಿಮಗೆ ಪವಿತ್ರವಾಗಿರ್ತಕ್ಕಂಥ ಇನ್ನೊಬ್ಬ ಪುತ್ರ ನಿಮ್ಮ ಹೊಟ್ಟೆಯೊಳಗೆ ಹುಟ್ಟಿ ಬರ್ತಾನು ಅಂತೇಳಿ ತಿಳ್ಕೊಂಡ ಸದ್ಗುರುಗಳ ಆಶೀರ್ವಾದ ಮಾಡಿದಾಗ ಅದನ್ನು ಕೇಳಿದಂಥ ಆ ದಂಪತಿಗಳಿಗೆ ಆನಂದ ಆಯ್ತು, ಸಂತೋಷನೂ ಆಯ್ತು. ಆ ಇಬ್ಬರು ದಂಪತಿಗಳು ಸದ್ಗುರು ಸಿದ್ಧಾರೂಢರಿಗೆ ನಮಸ್ಕಾರ ಮಾಡಿ ಆ ಸದ್ಗುರು ನಾಮಸ್ಮರಣೆಯನ್ನು ಮಾಡ್ತಾ ತಮ್ಮ ಊರಿಗೆ ಮರಳಿದರು ಅಂತ ಹೇಳುವಲ್ಲಿಗೆ ಇವತ್ತಿನ ಒಂದು ಈ ಸದ್ಗುರು ಚರಿತ್ರೆಯ ಪ್ರವಚನವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಳಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗರಗದ ಮಡವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.